ಪಶ್ಚಿಮ ಘಟ್ಟಗಳ ಮಧ್ಯೆ ಇರುವ ಈ ದೇವಸ್ಥಾನ 51 ಶಕ್ತಿಪೀಠಗಳ ಉಗಮ ಸ್ಥಾನ ಅಂತಲೇ ಹೇಳ್ಬೋದು. ಆ ಶಿವನೇ ತನ್ನ ಪ್ರೀತಿನ ಕಳ್ಕೊಂಡಿರುವಂಥ ಸ್ಥಳ ಇದಾಗಿರುತ್ತೆ. ಪ್ರಕೃತಿ ಮತ್ತು ದೈವತ್ವದ ಸಮಾಗಮನ ಈ ಸ್ಥಳ ಅಂತಲೇ ಹೇಳ್ಬೋದು. ಹಾಯ್ ಗೈಸ್, ನಾವಿವಾಗ ಹೋಗ್ತಾ ಇರೋದು ದಕ್ಷ ಯಾಗ ನಡೆದ ಜಾಗ ದಕ್ಷಿಣ ವಾರಣಾಸಿ ಕೊಟ್ಟಿಯೂರಿಗೆ. ಸೊ ನಾವು ಮೈಸೂರು ಬಿಟ್ಟಾಗ 8 ಗಂಟೆ ಆಗಿತ್ತು. ಎಸ್ ಟಿ ಕೋಟೆ ಮೂಲಕ ನಾವು ನಾಗರಹೊಳೆ ಫಾರೆಸ್ಟ್ ರೂಟನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ಸೊ ಆ ರೂಟಲ್ಲಿ ನಮ್ಗೆ ಯಾವ ಪ್ರಾಣಿಗಳು ನಮಗೆ ಕಾಣಿಸ್ತಿಲ್ಲ, ಅದಕ್ಕೆ ನಾವು ಸ್ವಲ್ಪ ಸ್ಪೀಡಾಗೇ ಮೂವ್ ಆದ್ವಿ ಆ ರೂಟಲ್ಲಿ. ಇನ್ನು ದೇವಸ್ಥಾನ ಮತ್ತು ಅದರ ಕತೆ ಹಿನ್ನೆಲೆ ಬಗ್ಗೆ ಹೇಳೋದಾಯಿತು ಅಂದರೆ, ಮೇ 29ರಿಂದ ಜೂನ್ 24ರ 28 ದಿನಗಳ ವೈಶಾಖ ಮಾಸದಲ್ಲೇ ಈ ವೈಶಾಖ ಮಹೋತ್ಸವವನ್ನು ಆಚರಿಸ್ತಾರೆ. ಈ ದಿನದಲ್ಲೇ, ಈ ಮಾಸದ ಟೈಮಲ್ಲೇ ದಕ್ಷನು ತನ್ನ ಯಾಗವನ್ನು ಮಾಡ್ದ ಅಂತಲೂ ಇಲ್ಲಿ ಜನ ನಂಬ್ತಾರೆ ಕೂಡ. ಇನ್ನು ಸತಿದೇವಿಯ ಕತೆಗೆ ಬಂದರೆ, ಶಿವನಿಗೆ ಅವಮಾನ ಮಾಡಿದಂಥ ಮನೆಯಲ್ಲಿ ನಾನು ಹುಟ್ಟಿದ್ದೇನೆ ಎಂದು ಸತಿದೇವಿ ಮನನೊಂದು ತಂದೆ ಮಾಡುತ್ತಿದ್ದ ಯಜ್ಞದ ಕುಂಡಕ್ಕೆ ಆರಿ ಪ್ರಾಣವನ್ನು ಬಿಡ್ತಾರೆ. ಇದನ್ನು ತಿಳಿದ ಮಹಾದೇವ ಕೋಪಗೊಂಡು ವೀರಭದ್ರನ ಸೃಷ್ಟಿಸಿ ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡೋಕ್ಕೆ ಕಳಿಸ್ತಾನೆ. ನಂತರ ಮಹಾದೇವ ಸತಿದೇವಿಯ ದೇಹವನ್ನು ಹೊತ್ಕೊಂಡು ಲೋಕ ಸಂಚಾರ ಮಾಡ್ತಾ ಇರ್ತಾರೆ. ಆಗ ಶ್ರೀಹರಿ ಸತಿದೇವಿಯ ದೇಹವನ್ನು ನೋಡುತ್ತಾ ಶಿವನು ಮೋಹದಿಂದ ಹೊರಬರಲಾರ ಎಂದು ತನ್ನ ಸುದರ್ಶನ ಚಕ್ರದಿಂದ ಸತಿದೇವಿಯ ದೇಹವನ್ನು 51 ತುಂಡುಗಳನ್ನಾಗಿ ಮಾಡಿ, ಅದು ಇವತ್ತಿಗೆ ಭಾರತದ 51 ಶಕ್ತಿಪೀಠಗಳಾಗಿವೆ. ನೆಕ್ಸ್ಟ್ ನಾವು ಮುಂದೆ ಹೋಗ್ತಾ, ಮಾರ್ನಿಂಗ್ ತಿಂದಿದ್ದು ತುಂಬ ಹಸುವಾಗ್ತಿತ್ತು ಅಂತ ಹೇಳಿ ಹಣ್ಣುಗಳನ್ನು ತೊಗೊಂಡ್ವಿ. ಸೊ ನಮಗೆ ಕೊಟ್ಟಿರೋ ದೇವಸ್ಥಾನ ಇನ್ನು 23 ಕಿಲೋಮೀಟರ್ಸ್ ಇತ್ತು. ನೆಕ್ಸ್ಟು ಹೋಗ್ತಾ ಸ್ವಲ್ಪ ನಮಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೋಡ ಆಗಿತ್ತು ಅಷ್ಟೇ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇಲ್ಲಿ ನಮಗೆ ಪೊಲೀಸವರು ರೂಟ್ ಚೇಂಜ್ ಮಾಡಿಸಿದ್ರು. ಟ್ರಾಫಿಕ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಒನ್ ವೇ ಹೋಗೋಕೆ ಒಂದು ರೂಟು, ರಿಟರ್ನ್ ದೇವಸ್ಥಾನದಿಂದ ಬರೋಕ್ಕೆ ಅಂತಲೇ ಒಂದು ರೂಟ್ ಮಾಡಿದ್ರು. ಸೊ ಇದರಿಂದ ನಮಗೆ 23 ಕಿಲೋಮೀಟರ್ಸ್ ಹೋಗಿ 44 ಕಿಲೋಮೀಟರ್ಸ್ ಏನೋ ಡಿಸ್ಟೆನ್ಸ್ ದೂರ ಆಯಿತು. ಸ್ವಲ್ಪ ಇದು ಏರ್ಪಿನ್ಸ್ ಘಾಟಿ ಸೆಕ್ಷನ್ ಆಗಿರುತ್ತೆ. ಸೊ ಇದರಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಇನ್ನೂ 20 ಕಿಲೋಮೀಟರ್ಸು ಕಡಿಮೆ ಆಗ್ತಿತ್ತು ಒಂದು ರೂಟು. ಸೊ ಒಂದು ಹೋಮ್ ಸ್ಟೇ ಇತ್ತು, ಆ ಹೋಮ್ ಸ್ಟೇ ರೂಟನ್ನು ನಾವು ತೊಗೊಂಡ್ವಿ. ಇಲ್ಲಿ ನೋಡಿದ್ರೆ ಸ್ವಲ್ಪ ಚಿಕ್ಕ ದಾರಿ, ಕಂಜೆಷನ್ ರೋಡ್ ಆಗಿತ್ತು. ಸೊ ಇದರಲ್ಲೇ ನಾವು ನಿಧಾನಕ್ಕೆ ಜರ್ನಿ ಮಾಡಿಕೊಂಡು ನಮಗೆ ಮೇನ್ ರೋಡ್ ಸಿಗತ್ತೆ. ಸೊ ಫೈನಲಿ ನಾವು ಈ ದೇವಸ್ಥಾನವನ್ನು ತಲುಪಿದ್ವಿ. ಇಲ್ಲಿ ಕಾಣಿಸ್ತಿರೋಂಥ ವೈಟ್ ಕಲರ್ ಇದೆಯಲ್ಲ, ಅದಕ್ಕೆ ವಡಾಪು ಒಡ ಹೂವು ಅಂತಲೇ ಕರೀತಾರೆ. ಇದರ ಹಿನ್ನೆಲೆ ಕತೆ ಏನಪ್ಪ ಅಂತ ಹೇಳಿದ್ರೆ, ದಕ್ಷ ಬ್ರಹ್ಮನ ಸಂಹರಣ ಮಾಡೋ ವೀರಭದ್ರ ಭೃಗ ಮಹರ್ಷಿ ಎಂಬ ಋಷಿಯ ಗಡ್ಡನ ಕತ್ತರಿಸಿರುವಂಥ ಗಡ್ಡನೇ ಈ ಒಡಾಪು ಅಂತ ಹೇಳಿ ಇಲ್ಲಿನ ಜನರು ನಂಬ್ತಾರೆ. ಇದನ್ನು ಮನೆ ಬಾಗಿಲಿಗೆ ಹಾಗೂ ವೆಹಿಕಲ್ಸ್ಗಳಿಗೆ ಕಟ್ಟೋದ್ರಿಂದ ನಮ್ಗೆ ಆಗುವಂಥ ಪ್ರಾಬ್ಲಮ್ಸು, ದೃಷ್ಟಿದೋಷ, ಸಂಕಷ್ಟಗಳು, ಪ್ರಾಬ್ಲಮ್ಸ್ಗಳು ಎಲ್ಲ ಕಡಿಮೆ ಆಗಿ ಐಶ್ವರ್ಯ ವೃದ್ಧಿ ಆಗುತ್ತೆ ಅನ್ನೋದು ಇಲ್ಲಿ ಜನರ ಒಂದು ನಂಬಿಕೆ ಆಗಿರುತ್ತೆ. ನಾನು ಇದನ್ನೊಂದನ್ನು ಮನೆಗೆ ತೊಗೊಂಡು ಬಂದೆ. ನೆಕ್ಸ್ಟು ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಹೊಳೆಯಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ರೈಟ್ ಸೈಡಲ್ಲಿ ದೇವಸ್ಥಾನಕ್ಕೆ ಹೋಗೋ ರೂಟ್ ಇದೆ. ದೇವಸ್ಥಾನಕ್ಕೆ ಹೋಗಿ ಲೈನ್ ಎಷ್ಟಿದೆಯೋ ಅಂತ ನೋಡಬೇಕು. ಇನ್ಸ್ಟಾ ಫೀಡಲ್ಲಿ ನೋಡಿರೋ ಅಷ್ಟು ನನಗೆ ಈ ಹೊಳೆ ದಂಡೆಯಲ್ಲಿ ನನಗೆ ಯಾವುದೂ ರಶ್ ಕಾಣಿಸ್ಲಿಲ್ಲ. ಸೊ ನಾರ್ಮಲ್ ಆಗಿರೋ ಥರನೇ ನನಗೆ ಅನ್ನಿಸ್ತು. ಅಷ್ಟು ರಶ್ ಇರಲಿಲ್ಲ. ಇನ್ಸ್ಟಾದಲ್ಲಿ ನೋಡಿರೋ ಅಷ್ಟು ರಶ್ ಅಂತ ನನಗೆ ಫೀಲ್ ಆಗಲಿಲ್ಲ. ನಾವು ಹೋಗಿದ್ದು ಭಾನುವಾರನೇ. ಅದಾದಮೇಲೆ ನಮಗೆ ಹೋಗ್ತಾ ರಶ್ ಆಗ್ತಾ ಹೋಯಿತು. ಕೆಲವೊಂದು ಜಾಗದಲ್ಲಿ ದೇವಸ್ಥಾನಗಳಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಎಲ್ಲ ಪ್ರಾಹಿಬಿಟೆಡ್ ಇತ್ತು. ಸೊ ಅದಕ್ಕೆ ನಾನು ಎಲ್ಲೆಲ್ಲಿ ಇಲ್ವೋ ಅಲ್ಲಲ್ಲಿ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ರಿಮೈನಿಂಗ್ ಎಲ್ಲ ನಾನು ವಿಡಿಯೋ ಮಾಡಿಕೊಂಡೆ. ನೋಡಿ, ನಾವು ಹೋದಾಗ ಇಷ್ಟು ರಶ್ ಇತ್ತು. ಅಲ್ಲಿ ಕಾಣಿಸ್ತಿದೆಯಲ್ಲ ಮಿಡ್ಲಲ್ಲಿ, ಸುತ್ತ ನೀರಿದ್ದು ಮಿಡಲಲ್ಲಿ ಇದೆಯಲ್ಲ, ಅದೇ ದೇವಸ್ಥಾನ. ಅಲ್ಲೇ ನಮಗೆ ಲಿಂಗು ರೂಪದಲ್ಲಿರೋವಂಥ ಮಹಾದೇವ ಇರೋವಂಥದ್ದು. ಸುತ್ತ ನೀರಿದೆ, ಮಿಡಲಲ್ಲಿ ಮಾತ್ರ ಆ ಒಂದು ಲಿಂಗು ಇರೋದು. ಒಂದು ಕ್ಲಿಪ್ ಹಾಕ್ತೀನಿ ದೇವಸ್ಥಾನದ್ದು, ನೋಡ್ಕೊಂಡು ಬನ್ನಿ.
ಸೊ ದೇವರ ದರ್ಶನ ಮಾಡ್ಕೊಂಡಾದ್ಮೇಲೆ ನಮ್ಗೆ ಈ ಥರದ್ದು ಒಂದು ಗಂಧದ ಪ್ರಸಾದ ಕೊಡ್ತಾರೆ, ಅದನ್ನು ಇಸ್ಕೊಂಡು ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಯಾವುದೇ ಕಲ್ಲಿನ ಜೊತೆ ನಮಗೆ ತಿಕ್ಕಿದಾಗ ವಿಭೂತಿ ಬರುತ್ತೆ. ಸೊ ಆ ವಿಭೂತಿನ ನಾನು ಟ್ರೈ ಮಾಡಿಬಿಟ್ಟು ಹಚ್ಕೊಂಡೆ. ಇಲ್ಲಿ ನಮಗೆ ಗೀ ಪ್ರಸಾದ ಅಂತ ಕೊಡ್ತಾರೆ, ಇದು ತುಪ್ಪ ಮತ್ತು ಅನ್ನ ಬೆಲ್ಲ ಹಾಕ್ಬಿಟ್ಟು ಮಾಡಿರೋಂಥ ಪ್ರಸಾದ. ಆನೆಗಳನ್ನು ನೋಡಿಕೊಂಡು ಇನ್ನು ಕೆಲವು ಸೈಡಿಗೆ ದೇವ್ರುಗಳಿದ್ವು, ಆ ದೇವ್ರುಗಳನ್ನೆಲ್ಲ ನೋಡಿಕೊಂಡು ಪ್ರಸಾದ ಇತ್ತು, ಪ್ರಸಾದ ತಿಂದ್ಕೊಂಡು ನಾವಿವಾಗ ಹೊರಡ್ತಾ ಇದ್ದೀವಿ. ನಮ್ಗೆ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಬೇರೆ ಪ್ಲೇಸ್ಗಳನ್ನೆಲ್ಲೂ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ಡೈರೆಕ್ಟ್ ನಾವು ಬೆಂಗಳೂರಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಸೊ ನಂಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದಮೇಲೆ ಮನಸ್ಸಿಗೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು. ನಾವು ಹೋಗಬೇಕು ಅನ್ನೋದು ನಮ್ಮ ಇಚ್ಛೆ ಅಲ್ಲ, ಶಿವನೇ ನಮ್ಮನ್ನು ಕರೆಸ್ಕೋಬೇಕು ಅನ್ನೋದು ಅವನಿಚ್ಛೆ ಆಗಿರುತ್ತೆ. ಸೊ ಇದು ಎಲ್ಲರೂ ಹೋಗಬೇಕು ಅಂತ ಬಯಸ್ತಾರೆ, ಬಟ್ ಆ ಶಿವ ಕರೆಸ್ಕೊಂಡಾಗ ಮಾತ್ರನೇ ಹೋಗೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಪ್ರೀಪ್ಲಾನ್ ಮಾಡ್ಕೊಂಡೇ ಇರಲಿಲ್ಲ, ಹೋಗಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಸಡನ್ನಾಗಿ ಒಂದು ಸ್ವಲ್ಪ ಕೆಲಸ ಬಂತು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಸೊ ಹೋಗಿ ಬರೋಣ ಅನ್ನೋ ಒಂದು ಥಾಟ್ ಮನಸ್ಸಿಗೆ ಬಂದಾಗ ನಾವು ಹೊರಟುಬಿಟ್ವಿ. ಇದು ನಮಗೆ ಥಾಟ್ ಮನಸ್ಸಿಗೆ ಬರ್ಸಿದ್ದೆ ಆ ಶಿವನ ಇಚ್ಛೆ ಅನ್ನೋದನ್ನೇ ನಾನು ನಂಬ್ತೀನಿ. ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾರೆ. 6 ಮೇಲೆ ಬಂದರೆ ಯಾವ ಗಾಡಿಗಳನ್ನು ಅಲೋ ಮಾಡಲ್ಲ, ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ. ನಾವು ಹೋದಾಗ 5:52 ಆಗೋಗಿತ್ತು. ನೆಕ್ಸ್ಟು ಚೆಕ್ ಪೋಸ್ಟಿಗೆ 6:52 ಅನ್ನೋಷ್ಟರಲ್ಲೇ ರೀಚ್ ಆಗಬೇಕಾಗಿತ್ತು. ಈ ಥರದ್ದು ಒಂದು ಸ್ಲಿಪ್ ಕೊಡ್ತಾರೆ, ನಮ್ಮ ಗಾಡಿ ನಂಬರೆಲ್ಲ ಎಂಟ್ರಿ ಮಾಡಿಬಿಟ್ಟು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಲಾಸ್ಟ್ ಟೈಮ್ ಊಟಿಗೆ ಹೋದಾಗಲೂ ನಮಗೆ ಇದೇ ಥರ ವ್ಯೂ ಸಿಕ್ಕಿತ್ತು. ಎಲ್ಲ ಪ್ರಾಣಿಗಳನ್ನು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ಇವಾಗಲೂ ನಮಗೆ ಆನೆ, ಜಿಂಕೆ, ಕಾಡೆಮ್ಮೆ ಎಲ್ಲದೂ ಕಾಣಿಸಿದ್ವು. ಯಾಕೆ ಈ ಥರ 1 hour ಫಿಕ್ಸ್ ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ, ಇಳಿದ್ಬಿಟ್ಟು ಯಾರು ಪ್ರಾಣಿಗಳಿಗೆ ತೊಂದರೆ ಕೊಡಬಾರ್ದು ಅನ್ನೋ ರೀಸನಿಗೆ 1 hour ಫಿಕ್ಸ್ ಮಾಡಿರ್ತಾರೆ. ಇವೊಂದು ರೀತಿ ಒಳ್ಳೆಯದೇ ರೂಲ್ಸ್ ಇದು, ಯಾಕೆಂದರೆ ಯಾವ ಪ್ರಾಣಿಗಳಿಗೂ ತೊಂದರೆ ಆಗಲ್ಲ ಯಾರು ಇಳಿದು ತೊಂದರೆ ಕೊಟ್ಟಿಲ್ಲ ಅಂದರೆ. ನೆಕ್ಸ್ಟು ನಾವು ಚೆಕ್ ಪೋಸ್ಟ್ ರೀಚ್ ಆದಾಗ 6:49 ಆಗಿತ್ತು. ಸೊ ಚೆಕ್ ಪೋಸ್ಟ್ ದಾಟ್ಬಿಟ್ಟು ಬೆಂಗಳೂರು ಕಡೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಬೆಂಗಳೂರು ರೀಚ್ ಆದಾಗ ನಾವು ಎಕ್ಸಾಕ್ಟಾಗಿ 10 ಗಂಟೆ ಆಗಿತ್ತು. ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.